ಕಾರಣಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 31 ಜಿಲ್ಲೆಗಳಿಗೆ ಸಚಿವರನ್ನು ನಿಯುಕ್ತಿ ಮಾಡದಂತೆ ಬರಗಾಲ ಮತ್ತು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಆ ಕಾರಣಕ್ಕಾಗಿ ನಿನ್ನೆ ಬೆಳಗ್ಗೆಯಿಂದ ನಾವು ಆರಂಭ ಮಾಡಿದ್ದೇವೆ. 5 ಕ್ಷೇತ್ರ ಮುಗಿಸಿ 6ನೇ ಕ್ಷೇತ್ರಕ್ಕೆ ಸಚಿವರು ಹೊರಟಿದ್ದಾರೆ. ಏನೇನಾಗಿದೆ ಏನಿಲ್ಲ ಸೋಮವಾರ ಸಂಜೆವರೆಗೆ ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟ್ ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ CO ಮತ್ತು ಜಿಲ್ಲಾಧಿಕಾರಿಗಳೇ. ಆ ರಿಪೋರ್ಟನ್ನು ಇಟ್ಕೊಂಡು ಬುಧವಾರ ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಜಿಲ್ಲೆಗೆ ಏನೆಲ್ಲ ಆಗಬೇಕಾಗಿದೆ ಇದು 2 ಸಂಗತಿಗಳ ಬಗ್ಗೆ ಮಾತ್ರ ವಿಶೇಷವಾಗಿ ಬಂದಿರತಕ್ಕಂಥದ್ದು. 31 ಜಿಲ್ಲೆಗೆ ಈ ಕೆಲಸಕ್ಕಾಗಿ ಉಸ್ತುವಾರಿಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೇಮಿಸಿದ್ದಾರೆ. ನಾಳೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಸೋಮವಾರ ಮಧ್ಯಾಹ್ನ ಮೇಲೆ ವರದಿ ಕೊಡಬೇಕಾಗಿದೆ. ವರದಿ ನಂತರದಲ್ಲಿ ಜಿಲ್ಲಾಧಿಕಾರಿಗಳು ಏನೆಲ್ಲ ವರದಿ ಕೊಡ್ತಾರೆ ಅದರಂತೆ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂಡಗೋಡ ತಾಲೂಕು ಬರಪೀಡಿತ ತಾಲೂಕು ಆಗ್ಬೋದಾ ಸರ್? ನನಗೆ ವೈಯಕ್ತಿಕವಾಗಿ ಹೇಳೋದಾದರೆ ಈ ಬರಗಾಲ ಪೀಡಿತ ಇರತಕ್ಕಂಥ ಕಾಯಿಲೆಯನ್ನು ಕಟ್ಕೊಳ್ಳೋದಕ್ಕೆ ನನಗೆ ಇಚ್ಛೆ ಇಲ್ಲ. ಏನು ಸಿಗತ್ತೆ ಪಾಪ ರೈತನಿಗೆ? ಏನು ಸಿಗತ್ತೆ? ಏನು ಸಿಗೋದಿಲ್ಲ ಪಾಪ. ಅದೆಲ್ಲಕ್ಕಿಂತ ಮಳೆ ಬರಲಿ, ಬರಗಾಲದಿಂದ ನಮ್ಮ ತಾಲೂಕು ಹೊರಗೆ ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೂ ಮಳೆ ಬಂದೇ ಇಲ್ಲಪ್ಪ, ಬರಗಾಲ ಘೋಷಣೆ ಮಾಡಲೇಬೇಕು. ಹಾಗೇನೂ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ NDRF ಗೈಡ್ಲೈನ್ಸು, ಕೇಂದ್ರ ಸರ್ಕಾರದ 9 ಗೈಡ್ಲೈನ್ಸು, ಈ ಗೈಡ್ಲೈನ್ಸ್ ಆಧಾರದ ಮೇಲೆ ಯಾವಾಗೂ ಬರಗಾಲ ಘೋಷಣೆ ಆಗುತ್ತೆ. ಯಾವ 4 ಮಂದಿ ಹೇಳಿದ ಮಾತ್ರ ಘೋಷಣೆ ಆಗೋದಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರದ 9 ಗೈಡ್ಲೈನ್ಸ್ ಇದೆ. ಎಷ್ಟು ಮಳೆ ಬರಬೇಕು, ಎಷ್ಟು ದಿವಸ ಬರಬೇಕು, ಎಷ್ಟು ಬೆಳೆ ಇರಬೇಕು, ಈ 9 ಗೈಡ್ಲೈನ್ಸ್ ಆಧಾರದ ಮೇಲೆ ಬರಗಾಲ ಘೋಷಣೆ ಆಗುತ್ತೆ. ಈಗಿದ್ದಂತೆ ನಿನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟ ಸಭೆಯಲ್ಲಿ ವರದಿ ಕೊಟ್ಟಂತೆ ಅತೀ ಕಡಿಮೆ ಮಳೆಯಾಗಿರ್ತಕ್ಕಂಥ ತಾಲೂಕಿನಲ್ಲಿ ಮುಂಡಗೋಡ 1, 2 ಯಲ್ಲಾಪುರ, 3ನೇ ಹಳಿಯಾಳ್, 4ನೇ ಭಟ್ಕಳ. ಈ 4 ತಾಲೂಕುಗಳು ವಾಡಿಕೆ ಮಳೆಗಿಂತ ತುಂಬ ಕಡಿಮೆ 34% ಡಿಫಿಸಿಟ್ ಆಗಿದೆ. ನಮ್ಮದು ಮುಂಡಗೋಡ ತಾಲೂಕು. ಯಲ್ಲಾಪುರ ತಾಲೂಕು 29.6% ಡಿಫಿಸಿಟ್ ಆಗಿದೆ. ಹಾಗಾಗಿ ನನಗೆ ಅನಿಸುತ್ತೆ ಬರಗಾಲ ಘೋಷಣೆ ಮಾಡಬೇಕಂತ ಅನಿವಾರ್ಯತೆ ನಮ್ಮ ತಾಲೂಕಿಗೆ ಬರ್ಬೋದು. ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಹೊಂದಾಣಿಕೆ ಆಗ್ಬೋದು ಅಂತ ಅಂದುಕೊಂಡಿದ್ದೀನಿ. ನನ್ನ ಪ್ರಯತ್ನ ಅಂತೂ ನಾನು ಮಾಡೇ ಮಾಡ್ತೀನಿ. ನಾಳೆಯಿಂದ ವಿಧಾನಸಭೆ ಅಧಿವೇಶನ 11ನೇ ತಾರೀಕು ನಡೀತಾ ಇದೆ. ಅಧಿವೇಶನದಲ್ಲಿ ಒಳಗೆ ಮತ್ತು ಹೊರಗೆ ಸಾಮಾನ್ಯ ಮುಖ್ಯಮಂತ್ರಿ ಕಂದಾಯ ಸಚಿವರನ್ನು ನಾಡೋದು ಭೇಟಿ ಮಾಡ್ತೇವೆ. ಸ್ವಭಾವ ನಾನು ಲಕ್ಷ್ಮಣ ಸವದಿ ಅವ್ರ ಜೊತೆಗೆ ಹೋಗಿ ಭೇಟಿ ಮಾಡ್ತೇವೆ. ಹೇಳಿದಾಗ ನಾವೆಲ್ಲ ಕೂಡ ಹೋಗಿ ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಪರಿಸ್ಥಿತಿ, ಬೆಳೆಗಳ ಪರಿಸ್ಥಿತಿ, ಇದೆಲ್ಲದಕ್ಕೂ ಅಧಿಕೃತ ಪತ್ರವನ್ನು ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಕೊಡ್ತಾ ಇದ್ದೀನಿ. ನನಗೆ ವಿಶ್ವಾಸ ಇದೆ ರೈತರಿಗೆ ಒಂದು ನ್ಯಾಯ ಸಿಗಬೇಕು, ಜಾನುವಾರುಗಳಿಗೆ ನ್ಯಾಯ ಸಿಗಬೇಕು, ದನಕರಕ್ಕೆ ಕುಡಿಯೋದಕ್ಕೆ ನೀರು ಸಿಗಬೇಕು, ಬೆಳೆ ಹಾಳಾಗಿದ್ದಕ್ಕೆ ಪರಿಹಾರ ಸಿಗಬೇಕು, ಪುನಃ ಬೆಳೆ ಬೆಳೆಯೋದಕ್ಕೆ ಗೊಬ್ಬರ ಸಿಗಬೇಕು, ಬೀಜ ಸಿಗಬೇಕು. ಇದೆಲ್ಲದರ ಬಗ್ಗೆ ನಿಶ್ಚಿತವಾಗಿಯೂ ನಾನು ನನ್ನ ಪ್ರಯತ್ನವನ್ನು ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯಾಗಿ ಮಾಡೇ ಮಾಡ್ತೀನಿ.